ಈ ದಿನಾಂಕಗಳಲ್ಲಿ ಜನಿಸಿದವರಿಗೆ ಲಕ್ಷ್ಮಿ ಆಶೀರ್ವಾದ ಸದಾ ಇರಲಿದೆ. ಇವರಿಗೆ ಹಣದ ಕೊರತೆ ಇರುವುದಿಲ್ಲ. ಸಂಖ್ಯಾಶಾಸ್ತ್ರದಲ್ಲಿ ಪ್ರತಿಯೊಂದು ಸಂಖ್ಯೆಗೂ ಅದರದೇ ಆದ ಗುಣಲಕ್ಷಣಗಳಿವೆ. ಈ ದಿನಾಂಕಗಳಲ್ಲಿ ಜನಿಸಿದವರು ಯಾವಾಗಲೂ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಹೊಂದಿರುತ್ತಾರೆ. ಲಕ್ಷ್ಮೀ ದೇವಿಯು ಅವರೊಂದಿಗೆ ಸದಾ ಇರುತ್ತಾಳೆ. ಈ ದಿನಾಂಕಗಳಲ್ಲಿ ಜನಿಸಿದವರು ತುಂಬ ಅದೃಷ್ಟವಂತರು ಎಂದು ಹೇಳಬಹುದು. ಇವರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಇರುತ್ತದೆ ಮತ್ತು ಇವರಿಗೆ ಹಣದ ಕೊರತೆ ಎಂದಿಗೂ ಕಾಡುವುದಿಲ್ಲ. ಹಾಗಾದರೆ ಯಾವ ಸಂಖ್ಯೆ ಇದು? ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ನಾವು ಬಹಳಷ್ಟು ವಿಷಯಗಳನ್ನು ಕಲಿಯಬಹುದು. ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ನಾವು ವ್ಯಕ್ತಿಯ ಭವಿಷ್ಯದ ಬಗ್ಗೆ ಮತ್ತು ಅವರ ನಡವಳಿಕೆ ಮತ್ತು ಗುಣ ಹೇಗಿದೆ ಎಂಬುದರ ಬಗ್ಗೆಯೂ ಕಲಿಯಬಹುದು. ಅದೇ ರೀತಿ ಪ್ರತಿಯೊಂದು ಸಂಖ್ಯೆಯಲ್ಲಿ ಜನಿಸಿದವರಿಗೂ ಬೇರೆ ಬೇರೆ ರೀತಿಯಲ್ಲಿ ದೇವರ ಆಶೀರ್ವಾದವಿರುತ್ತದೆ. ಅದರಲ್ಲೂ ಈ ದಿನಾಂಕಗಳಲ್ಲಿ ಜನಿಸಿದವರು ಯಾವಾಗಲೂ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಹೊಂದಿರುತ್ತಾರೆ. ಈ ದಿನಾಂಕಗಳಲ್ಲಿ ಜನಿಸಿದವರನ್ನು ತುಂಬ ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ. ಅದೇ ಸಂಖ್ಯೆ 6. ಯಾವುದೇ ತಿಂಗಳ 6, 15 ಮತ್ತು 24ರಂದು ಜನಿಸಿದವರು ನಿಯಮಿತವಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸಂಖ್ಯೆಯ ಅಧಿಪತಿ ಶುಕ್ರ. ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಸೌಂದರ್ಯ, ದೈಹಿಕ ಸೌಂದರ್ಯಗಳು, ಪ್ರೀತಿ, ಕಲೆ ಮತ್ತು ಐಷಾರಾಮದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸಂಖ್ಯೆ 6ರಲ್ಲಿ ಹುಟ್ಟಿರುವ ಜನರು ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸನ್ನು ಹೊಂದಿರುತ್ತಾರೆ. ಸಂಪತ್ತು ಸದಾ ಇವರೊಂದಿಗೆ ಇದ್ದೇ ಇರುತ್ತದೆ. ಇವರೊಂದಿಗೆ ಹಣದ ಕೊರತೆಯನ್ನು ಅನುಭವಿಸುವುದಿಲ್ಲ. ಹಣದ ಹೊಳೆ ಇವರತ್ತ ಸದಾ ಹರಿದು ಬರುತ್ತದೆ. ಹಾಗಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಅದೃಷ್ಟಶಾಲಿಗಳಾಗಿರುತ್ತಾರೆ. ಸಂಖ್ಯೆ 6ರಲ್ಲಿ ಹುಟ್ಟಿದ ವ್ಯಕ್ತಿಗಳು ನಿಧಾನವಾಗಿರುತ್ತಾರೆ ಮತ್ತು ಶಾಂತಿಯನ್ನು ಪ್ರೀತಿಸುತ್ತಾರೆ. ಅವರ ವ್ಯಕ್ತಿತ್ವವು ತುಂಬ ಆಕರ್ಷಕವಾಗಿರುತ್ತದೆ. ಅವರು ಬೇಗನೆ ಸ್ನೇಹಿತರಾಗುತ್ತಾರೆ ಮತ್ತು ಸಂಗೀತ, ನೃತ್ಯ, ಚಿತ್ರಕಲೆ ಮತ್ತು ಮುಂತಾದ ಕಲಾತ್ಮಕ ಚಟುವಟಿಕೆಗಳಲ್ಲಿ ಆಳವಾದ ಆಸಕ್ತಿಯನ್ನು ಹೊಂದಿರುತ್ತಾರೆ. ಅದೇ ರೀತಿ ತಮ್ಮ ಕೆಲಸವನ್ನು ಪ್ರೀತಿಸುವ ಇವರು ಕೆಲಸಕ್ಕೆ ತಕ್ಕಂತೆ ಉತ್ತಮ ಹಣವನ್ನು ಗಳಿಸುತ್ತಾರೆ. ಇವರು ಹಿಡಿದ ಕೆಲಸವೆಲ್ಲವೂ ಇವರಿಗೆ ಯಶಸ್ಸನ್ನು ತಂದುಕೊಡುತ್ತದೆ. ಬಂಡವಾಳ ಹೂಡುವ ಉದ್ಯಮಗಳು ಇವರಿಗೆ ಲಾಭವನ್ನು ತಂದುಕೊಡುತ್ತದೆ. ಇವರ ಬಳಿ ಹಣದ ಕೊರತೆ ಕಾಡುವುದು ಬಹಳ ಕಡಿಮೆ. ಇವರ ಖರ್ಚು ವೆಚ್ಚಗಳು ಅಷ್ಟೇ. ಅಳೆದು ತೂಗಿ ವೆಚ್ಚಗಳನ್ನು ಮಾಡುವವರು ಇವರು. ಅದರ ಜೊತೆಗೆ ಉಳಿತಾಯ ಮನೋಭಾವವೂ ಹೆಚ್ಚು. ಹಾಗಾಗಿ ಧನ ಸಂಪತ್ತು ಇವರ ಬಳಿ ಸದಾ ಇದ್ದೇ ಇರುತ್ತದೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ನಮ್ಮ ಬಳಿ ಹಣದ ಕೊರತೆ ಆಗಿದೆ ಎಂದು ಹೇಳುವುದು ಬಹಳ ಕಡಿಮೆ. ಹಾಗಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರನ್ನು ಅದೃಷ್ಟಶಾಲಿಗಳು, ಸಿರಿವಂತರು ಮತ್ತು ಧನವಂತರೆಂದು ಹೇಳಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ.